ಇದೇ ಮೊದಲ ಬಾರಿಗೆ ಶ್ರೀರಾಮನವಮಿಯ ಉತ್ಸವ ಕಾರ್ಯಕ್ರಮ ನಮ್ಮ ಕಲಬುರಗಿಯ ಉತ್ತರಾದಿ ಮಠದಲ್ಲಿ ನಡೆಯುತ್ತಿದ್ದು, ಶ್ರೀ 1008 ಸತ್ಯಾತ್ಮತೀರ್ಥರ ಅನುಗ್ರಹ ಮತ್ತು ಆಜ್ಞೆಯಂತೆ ಶ್ರೀರಾಮ ರಘೋತ್ತಮ ಧ್ಯಾನ ಮಹಿಮೋತ್ಸವ ಅನ್ನುವ ಕಾರ್ಯಕ್ರಮ ಮೊದಲ ಬಾರಿಗೆ ಕಲಬುರಗಿಯಲ್ಲಿ ದಿನಾಂಕ 20ನೇ ತಾರೀಕಿನಿಂದ ಮಾರ್ಚ್ 27ನೇ ತಾರೀಕಿನವರೆಗೆ ನಡೆಯುತ್ತಿದ್ದು, ಪ್ರತಿ ದಿವಸ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇವತ್ತು ಅಂದರೆ ದಿನಾಂಕ 24/3/26ರಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಆಗಮಿಸಿದರು. ಮಠದ ಭಕ್ತಾದಿಗಳೆಲ್ಲರೂ ಆತ್ಮೀಯವಾಗಿ ಸ್ವಾಗತಿಸಿ ಬರಮಾಡಿಕೊಂಡರು. ಮೊದಲಿಗೆ ಶ್ರೀಗಳಿಂದ ರುಕ್ಮಿಣಿ ಪಾಂಡುರಂಗ ದೇವರಿಗೆ ಹಾಗೂ ರಾಯರ ಬೃಂದಾವನಗಳಿಗೆ ಮಂಗಳಾರತಿ ಮಾಡಿ ನಮಸ್ಕರಿಸಿದರು. ಕ್ಷೇತ್ರಮೂರ್ತಿ ರುಕ್ಮಿಣಿ ಪಾಂಡುರಂಗ ಭಗವಾನ್ ಕಿ ಜೈ, ತೀರ್ಥ ಗುರು ಮಹಾರಾಜ ಕಿ ಜೈ, ರಾಘವೇಂದ್ರ ತೀರ್ಥ ಗುರು ಮಹಾರಾಜ ಕಿ ಜೈ. ನಂತರ ವೇದಿಕೆ ಬಳಿ ಇರುವ ಸೀತಾ ಲಕ್ಷ್ಮಣ ಸಮೇತ ಶ್ರೀ ರಾಮಚಂದ್ರ ಮೂರ್ತಿಗೆ ಪುಷ್ಪಾರ್ಚನೆ ಹಾಗೂ ಮಂಗಳಾರತಿ ಮಾಡಿದರು. ಇದೇ ಸಂದರ್ಭದಲ್ಲಿ ತಮ್ಮ ಅಮೃತವಾಣಿಯಿಂದ ಶ್ರೀರಾಮದೇವರ ಅನುಗ್ರಹ ಸಂದೇಶ ನೀಡಿದರು. ಎಲ್ಲರಿಗೂ ರಾಮ ಜಪವನ್ನು ಮಾಡಿಸಿ ತಪ್ಪದೇ ಇದನ್ನು ಆಚರಿಸಬೇಕೆಂದು ಸಂದೇಶ ನೀಡಿದರು. ರಾಮನ ನೋಡಿರೈ ರಘುಜಲಲಾಮನ ಪಾಡಿರೈ. ರಾಮನ ಅನುಗ್ರಹವನ್ನು ಪಡೆದ ಪೂರ್ವಾಶ್ರಮದಲ್ಲಿಯೂ ರಾಮ ಅಂತ ಹೆಸರು ಪಡೆದುಕೊಂಡು, ಆದರೆ ಪೂರ್ವಾಶ್ರಮದ ಹೆಸರನ್ನು ಮಾತ್ರ ಬಿಡಲಿಲ್ಲ ಇವರು. ಸ್ವಲ್ಪ ಬದಲಾವಣೆಯಾದರೂ ರಾಮನ ಹೆಸರನ್ನೇ ಇಟ್ಕೊಂಡ್ರು. ಯಾಕೆ ಅಂದರೆ ಇನ್ನೆಲ್ಲ ಬಿಟ್ಟರೂ ಕೂಡ ದೇವರನ್ನು ಬಿಟ್ಟು ಇನ್ನೇನು ಆಶ್ರಮ ತೆಗೆದುಕೊಳ್ಳೋದು, ದೇವರ ಸೇವೆ ಮಾಡೋದಕ್ಕೆ ಆಶ್ರಮ ತೆಗೆದುಕೊಳ್ಳೋದು. ಬೇರೆ ಯಾವುದಾದ್ರೂ ಹೆಸರಿದ್ರೆ ಬಿಡಬಹುದಾಗಿತ್ತು, ಆದರೆ ಯಾವ ರಾಮನ ಪೂಜೆಯನ್ನು ಮಾಡುವುದಕ್ಕೆ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳೋದು, ಆ ರಾಮನ ಹೆಸರು ಇವರು ಎರಡೂ ಮಾಡಿದರು. ರಾಮದೇವರ ಅನುಗ್ರಹದಿಂದ ಎರಡನ್ನೂ ಮಾಡಿದ್ದಾರೆ. ಇವರಿಗೆ ತಂದೆ ಅಂದರೆ ರಘುವರೇ ತೀರ್ಥರೇ. ಯಾಕೆ ಅಂದರೆ ಸನ್ಯಾಸಿಗಳಿಗೆ ಹೇಳುವಾಗ ಅವರ ಗುರುಗಳ ಹೆಸರನ್ನು ಹೇಳಿ ರಘುವರಿಯ ತೀರ್ಥ ಕರಕಮಲ ಸಂಜಾತ ರಘುತ್ತಮ ತೀರ್ಥರು ಅಂತ, ಸಂಜಾತ ಅಂತ.
ಅದೊಂದು ಹೊಸ ಜೀವನ, ಹೊಸ ಜನ್ಮ ಗುರುಗಳಿಂದ ಬರುತ್ತೆ ಎನ್ನುವುದಕ್ಕೆ ಗುರುಗಳೇ ತಂದೆ ಇದ್ದಾರೆ. ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೋಸ್ಕರವೇ ಇವರ ರಾಜ್ಯವನ್ನು ಬಿಟ್ಟರು. ಏನು ಬಿಟ್ಟರು? ಇವರು ತಾವು ಹಾಗೆ ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮವನ್ನು ಪಡೆದು ವೈವಾಹಿಕ ಜೀವನವನ್ನು ನಡೆಸಿ ಮಕ್ಕಳನ್ನು ಪಡೆದು ಬೇಕಾದಷ್ಟು ಗೃಹಸ್ಥಾಶ್ರಮ ಜೀವನದಲ್ಲಿ ಅನುಭವಿಸಬೇಕಾದ ಸುಖವನ್ನೆಲ್ಲ ಅನುಭವಿಸಿದರೆ ಅದೊಂದು ತರಹದ ರಾಜ್ಯ. ಆದರೆ ಇವರ ತಂದೆ ತಾಯಿಗಳಿಗೆ ರಘುವರಿ ತೀರ್ಥರು ಆಜ್ಞೆ ಮಾಡಿದರು, ಆ ಮಗುವನ್ನು ನಮಗೆ ಕೊಡಬೇಕು ಅಂತ. ನೋಡಿದರೆ ನೇರವಾಗಿ ಇವರಿಗೆ ಆಜ್ಞೆ ಮಾಡಿದ್ದಲ್ಲ, ಇವರ ತಂದೆ ತಾಯಿಗಳಿಗೆ ಆಜ್ಞೆ ಮಾಡಿದರಾದರೂ ಕೂಡ ರಘುವರಿಯ ತೀರ್ಥರ ಆಜ್ಞೆ ಇದೆ, ಅವರ ಅಪೇಕ್ಷೆ ಇದೆ. ನಾವು ಸನ್ಯಾಸವನ್ನು ತೆಗೆದುಕೊಂಡು ರಾಮದೇವರ ಸೇವೆಯನ್ನು ಮಾಡಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಟೀಕಾಕೃತ್ಪಾದರ ಗ್ರಂಥಗಳ ಪಾಠ ಪ್ರವಚನ ಪ್ರಚಾರದ ಕಾರ್ಯ ಮಾಡಬೇಕು ಅಂತ ರಘುವರಿಯ ತೀರ್ಥರ ಮನಸ್ಸಿನಲ್ಲಿದೆ ಅಂತ ತಿಳಿದ ಮಾತ್ರಕ್ಕೆ ಎಲ್ಲ ರಾಜ್ಯವನ್ನು ಮುಂದೆ ಬರುವ ಕನಸುಗಳನ್ನೆಲ್ಲ ಬದಿಗೊತ್ತಿ ಧೈರ್ಯದಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸವನ್ನು ತೆಗೆದುಕೊಂಡು ತಮ್ಮ ಉತ್ತಮವಾದ ಸನ್ಯಾಸದ ಜೀವನವನ್ನು, ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡಿದರಲ್ಲ, ಇದು ರಾಮನ ಆದರ್ಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತೋರಿಸಿದ್ದು ರಘುತ್ತಮ ತೀರ್ಥ. ನಾನೇನು ಸನ್ಯಾಸ ತೆಗೆದುಕೊಳ್ಳೋದಿಲ್ಲ, ಹೀಗೆ ಆಟ ಆಡಿಕೊಂಡಿರ್ತೇನೆ ಅಂತ ಸಣ್ಣ ವಯಸ್ಸಿನಲ್ಲಿ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ಅದೇ ರಾಜ್ಯ. ಅದಾದ ಮೇಲೆ ಗೃಹಸ್ಥ ಜೀವನವನ್ನು ನಡೆಸ್ತೇವೆ ಅಂತೂ ಹೇಳಬಹುದಾಗಿತ್ತು. ಆ ದಾರಿಗೆ ಹೋಗಲಿಲ್ಲ. ಗುರುಗಳ ಆದೇಶ ಏನೋ ಅದನ್ನು ಪರಿಪಾಲನೆ ಮಾಡಬೇಕು ಅನ್ನುವುದನ್ನು ಒಬ್ಬ ಯುವಕರಾಗಿ ವೃದ್ಧರಾಗಿ ಬಹಳ ಆಲೋಚನೆ ಮಾಡಿ ನಿರ್ಣಯ ಮಾಡಿಕೊಂಡದ್ದಲ್ಲ. 8 ವರ್ಷದ ಪುಟ್ಟ ಬಾಲಕರಾಗಿರುವಾಗಲೇ ಆ ರಾಮನ ಆದರ್ಶವನ್ನು ಅಳವಡಿಸಿಕೊಳ್ಳುವ ಮೂಲಕ ಇವತ್ತಿನ ಎಲ್ಲ ಮಕ್ಕಳಿಗೂ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆದರ್ಶರಾಗಿದ್ದಾರೆ. ತಂದೆ ತಾಯಿಗಳಿಗೂ ಒಂದು ಸಂದೇಶವನ್ನು ಕೊಡ್ತಾರೆ. ನಿಮ್ಮ ಪುಟ್ಟ ವಯಸ್ಸಿನ ಮಕ್ಕಳ ಮನಸ್ಸಿನಲ್ಲಿಯೇ ರಾಮನ ಆದರ್ಶದ ಬೀಜವನ್ನು ಬಿತ್ತಿ ಅವರು ಮುಂದೆ ಉತ್ತಮ ಆದರ್ಶ ಪುರುಷರಾಗ್ತಾರೆ ಅಂತನ್ನೋದಕ್ಕೆ ತಾವೇ ಉದಾಹರಣರಾಗಿ ದೃಷ್ಟಾಂತರಾಗಿ ನಿಂತು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಈ ಸಂದೇಶವನ್ನು ಜಗತ್ತಿಗೆ ನೀಡಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಇನ್ನೊಂದು ಮಾತನ್ನು ನಾವು ತಿಳಿಯಬೇಕಾದದ್ದು, ರಘುತ್ತಮರು ಒಂದರ್ಥದಲ್ಲಿ ತಂದೆಯ ಮಾತಿಗಾಗಿ ರಾಜ್ಯ ಬಿಟ್ಟವರು. ಬರೀ ಬಿಡೋದಷ್ಟೇ ಶಾಸ್ತ್ರದೊಳಗೆ ಹೇಳಿದ್ದಾರೆ ಅಂತ ತಿಳ್ಕೋಬೇಡಿ. ಗುರುಗಳು ಹೇಳಿದ್ದನ್ನು ಸ್ವೀಕಾರ ಮಾಡೋದಕ್ಕೂ, ಏನಾದರೂ ರಾಜ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರು ನಾನು ಅದನ್ನು ಮಾಡೋದಿಲ್ಲ ಅಂದರೆ ಅದು ತಪ್ಪೇ. ಭಾಗವತದ ಪಂಚಮ ಸ್ಕಂಧದಲ್ಲಿ ಬರ್ತದೆ, ಪ್ರಿಯವ್ರತ ರಾಜ ನಾನು ಸನ್ಯಾಸ ತೆಗೆದುಕೊಳ್ಳಬೇಕು ಅಂತ ಹೊರಡ್ತಾನೆ. ಅವರ ತಂದೆ ಸ್ವಯಂಭುವನು, ಅವರ ತಂದೆ ಸಾಕ್ಷಾತ್ ಬ್ರಹ್ಮದೇವರು, ಸ್ವತಃ ಪಿತಾಮಹರಾದ ಬ್ರಹ್ಮದೇವರು ಸತ್ಯಲೋಕದಿಂದ ಕೆಳಗಿಳಿದು ಬಂದು ಪ್ರಿಯವ್ರತನಿಗೆ ಹೇಳ್ತಾರೆ, ನೀನು ಸನ್ಯಾಸವನ್ನು ತೆಗೆದುಕೊಳ್ಳುವುದಕ್ಕಲ್ಲಪ್ಪ ಹುಟ್ಟಿದ್ದು, ನೀನು ರಾಜ್ಯವನ್ನು ಆಳಬೇಕು, ಧರ್ಮದ ರಕ್ಷಣೆಯನ್ನು ಮಾಡಬೇಕು, ಧರ್ಮದ ಸ್ಥಾಪನೆಯನ್ನು ಮಾಡಬೇಕು, ಸಪ್ತದ್ವೀಪ ಸಪ್ತ ಸಾಗರಗಳ ವಿಸ್ತಾರವನ್ನು ಮಾಡಬೇಕಾದ ದೊಡ್ಡ ಜವಾಬ್ದಾರಿ ಇದೆ ನಿನಗೆ. ಆ ಕಾರ್ಯವನ್ನು ಮಾಡುವುದಕ್ಕೆ ದೇವರು ನಿನ್ನನ್ನು ಹುಟ್ಟಿಸಿದ್ದಾನೆ, ಸನ್ಯಾಸಕ್ಕಾಗಿ ಅಲ್ಲ. ಯಾರಿಗೆ ಯಾವುದಕ್ಕೋಸ್ಕರ ದೇವರು ಹುಟ್ಟಿಸಿರ್ತಾನೋ ಅದನ್ನೇ ಮಾಡಬೇಕು. ಯದರ್ಥಮೇಷ ಜಾಯತೆ ಪುಮಾನ್ಹಿತಸ್ಯ ಸೋಕೃತೆ ಪುಮಾನ್ಹಿತಸ್ಯ ಅಕೃತೆ ಶುಭಾಂಗತಿಂ ನತೂರಜೇತ್. ಯಾರು ಯಾವುದಕ್ಕೋಸ್ಕರ ಹುಟ್ಟಿದ್ದಾರೆ ಅದನ್ನು ಮಾಡದೇ ಇದ್ದರೆ ಅವರಿಗೆ ಶುಭವಾದ ಗತಿ ಆಗೋದಿಲ್ಲ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪಾಂಡುರಾಜನ ಪ್ರಸಂಗದಲ್ಲಿ ಈ ಮಾತನ್ನು ಶ್ರೀಮದಾಚಾರ್ಯರು ಹೇಳುತ್ತಾರೆ. ಹಾಗಾಗಿ ನೀನು ಹುಟ್ಟಿದ್ದೇ ರಾಜ್ಯ ಆಳೋದಕ್ಕೆ, ಅದನ್ನು ಮಾಡಬೇಕು ಅಂತ. ಪ್ರಿಯವ್ರತ ಮಹಾರಾಜ ಅದ್ಭುತವಾದ ರಾಜ್ಯವನ್ನು ಆಳುತ್ತಾನೆ. ರಾಜ್ಯವನ್ನು ಆಳುವಾಗಲೂ ದೇವರಲ್ಲಿ ಮನಸ್ಸನ್ನು ಕದಲಿಸೋದಿಲ್ಲ. ಭಕ್ತಿಯಿಂದ ದೇವರ ಸ್ಮರಣೆಯನ್ನು ಚಿಂತನವನ್ನು ಮಾಡುತ್ತಾ ಆ ಭಗವದ್ಧ್ಯಾನರತನಾಗಿಯೇ ರಾಜ್ಯ ಪರಿಪಾಲನೆ ಮಾಡ್ತಾನೆ. ಅದೇ ರೀತಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ರಘುವರಿಯ ತೀರ್ಥರು ಇನ್ನೊಂದು ಆಜ್ಞೆಯನ್ನು ಮಾಡಿದ್ದಾರೆ. ಸನ್ಯಾಸ ತೆಗೆದುಕೊಂಡು ರಾಮದೇವರ ಸೇವೆ ಮಾಡಬೇಕು ಅನ್ನುವ ಆಜ್ಞೆಯ ಜೊತೆಗೆ
ಅವತ್ತಿನ ಕಾಲದಲ್ಲಿ ಪ್ರಾಚೀನ ಪರಂಪರೆಯ ಪ್ರಕಾರ ಕಾಲ್ನಡಿಗೆ ಸಂಚಾರ, ಹೆಗಲ ಮೇಲೆ ದೇವರನ್ನು ಹಾಕಿಕೊಂಡು ಅತ್ಯಂತ ವಿರಕ್ತವಾದ ರೀತಿಯಲ್ಲಿ ನಡೆಯೋದು, ಬಾಳೆ ಎಲೆ ಮೇಲೆ ದೇವರನ್ನು ಇಟ್ಟುಕೊಂಡು ಪೂಜೆ ಮಾಡೋದು, ಈ ತರಹದ ಒಂದು ಕ್ರಮದಲ್ಲಿ ನಡೆದು ಬಂದದ್ದು. ಆದರೆ ರಘುವರಿ ತೀರ್ಥರು ಹೇಳಿದರು, ರಾಮದೇವರ ಮಹಿಮೆ ಅಪಾರ, ರಾಮದೇವರು ಸರ್ವೋತ್ತಮ, ವೇದವ್ಯಾಸ ದೇವರು ಸರ್ವೋತ್ತಮರು, ತನ್ನ ಸನ್ನಿಧಾನ ಬೇಕಾದಷ್ಟಿದೆ. ಆದರೆ ಕಲಿಯುಗದ ಮುಂದೆ ಬರುವ ಜನರಿಗೆ ಎಲ್ಲಿ ವೈಭವ, ಬೇಕಾದಷ್ಟು ಮಂಟಪಗಳು, ವಾದ್ಯ ವೈಭವಗಳು, ನಾನಾ ವಿಧವಾದಂತಹ ಭಕ್ಷ್ಯ ಭೋಜ್ಯಾದಿಗಳ ನೈವೇದ್ಯ, ಸಹಸ್ರಾರು ಜನರು ಬಂದು ದರ್ಶನ ಮಾಡುವುದಕ್ಕೆ ಅವಕಾಶ, ಇದೆಲ್ಲ ಕಲ್ಪಿಸಿಕೊಟ್ರೇ ಅವರಿಗೆ ಭಕ್ತಿ ಬರ್ತದೆ, ದೇವರಲ್ಲಿ ಶ್ರದ್ಧೆ ಇರ್ತದೆ, ಬಂದು ದರ್ಶನ ಮಾಡಿಕೊಂಡು ಉದ್ಧಾರವನ್ನು ಹೊಂದುತ್ತಾರೆ. ನೀವು ವಿರಕ್ತರಾಗಿ ಏಕಾಂತದಲ್ಲಿ ಈ ರೀತಿ ಬಾಳೆ ಎಲೆ ಮೇಲಿಟ್ಟು ಪೂಜೆ ಮಾಡುವುದು ಇಷ್ಟು ದಿನದ ಭಕ್ತರಿಗೆ ಸಾಕಾಗಿತ್ತು. ಇನ್ನು ಮುಂದೆ ಬರುವ ಭಕ್ತರಿಗೆ ಅವರಿಗೆಲ್ಲ ವೈಭವದ ಪೂಜೆಯೇ ಬೇಕು. ಅದಕ್ಕಾಗಿ ಮಹಾಸಂಸ್ಥಾನದ ನಿರ್ಮಾಣವನ್ನು ಮಾಡಿ, ಅನೂಚಾನವಾಗಿ ಬಂದದ್ದೇ, ಸಂಸ್ಥಾನ ಅನೂಚಾನವಾಗಿ ಬಂದಿದ್ದರೂ ಕೂಡ ಈ ಎಲ್ಲ ವಾದ್ಯ ವೈಭವಗಳು, ಸುವರ್ಣದ ಮಂಟಪ, ರತ್ನ ಖಚಿತವಾದ ಮಂಟಪ, ಆನೆ, ಒಂಟೆ, ಕುದುರೆ, ಈ ಎಲ್ಲ ನಾನಾ ತರಹದ ವಾಹನಗಳು, ಇವುಗಳೆಲ್ಲವನ್ನು ನೀವು ಇಟ್ಟುಕೊಂಡು ಒಂದು ಮಹಾ ಸಂಸ್ಥಾನದ ಅಭಿವೃದ್ಧಿಯನ್ನು ಇನ್ನೂ ವಿಶೇಷವಾಗಿ ಮಾಡಬೇಕು ಅಂತ ಆಜ್ಞೆ ಮಾಡಿದರೆ, ಅದೆಲ್ಲ ಬೇಡ, ಜಂಜಾಟ ಯಾಕೆ ಬೇಕು, ಈಗ ಚೆನ್ನಾಗೇ ಇದೆ, ಪಾಠ ಪ್ರವಚನ ಮಾಡಿಕೊಂಡಿದ್ದೇವೆ, ಅದೇ ನಮಗೆ ಬೇಕಾದದ್ದು ಅಂತ ಹೇಳಬಹುದಾಗಿತ್ತು. ಆದರೆ ಆ ಪಂಚಮಸ್ಕಂಧದಲ್ಲಿ ಪ್ರಿಯವ್ರತ ಮಹಾರಾಜನಿಗೆ ಬ್ರಹ್ಮದೇವರ ಆಜ್ಞೆ ಮಾಡಿದಾಗ ಪ್ರಿಯವ್ರತ ಹೇಗೆ ಉಲ್ಲಂಘನೆ ಮಾಡಲಿಲ್ಲ, ಆತ್ಮನೋ ಲಘುತಯ ಬಾಢಮ್ಮಿತಿ ಸಬಹುಮಾನಂ ಶಿರಸ ಉವಾಹ, ಅದನ್ನು ಆಜ್ಞೆಯನ್ನು ಪರಿಪಾಲನೆ ಮಾಡಿದರೋ ಹಾಗೆ ರಘುತ್ತಮ ತೀರ್ಥರು ಎರಡು ಮಾತಾಡಲಿಲ್ಲ. ಎಲ್ಲ ಬಿಟ್ಟು ಸನ್ಯಾಸ ತೆಗೆದುಕೊಳ್ಳಬೇಕು ಅಂದರೆ ಅದಕ್ಕೂ ಸಿದ್ಧರಾದರು. ಸನ್ಯಾಸದ ಜೀವನದಲ್ಲಿಯೇ ದೇವರಿಗೆ ಮಾಡಬೇಕಾದ ವೈಭವದಲ್ಲಿ ಯಾವುದೂ ಕಡಿಮೆಯಾಗಬಾರದು, ಅದನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂದರೆ ಅದಕ್ಕೂ ಸಿದ್ಧರಾಗಿ ಮಹಾವೈಭವವನ್ನು ಸಂಸ್ಥಾನಕ್ಕೆ ತಂದುಕೊಟ್ಟ ಮಹಾನುಭಾವರು ಕೂಡ ರಘುತ್ತಮ ತೀರ್ಥ ಶ್ರೀಪಾದಂಗಳು. ಹಾಗೆ ನೋಡಿದರೆ ರಾಮದೇವರು 14 ವರ್ಷ ವನವಾಸ ಮಾಡಿ ಆಮೇಲೆ ಬಂದು 13,000 ವರ್ಷಗಳವರೆಗೆ ನಕ್ಷತ್ರಮಾನದ ಪ್ರಕಾರ, 11,000 ವರ್ಷದವರೆಗೆ ಚಾಂದ್ರಮಾನ ಸೌರಮಾನದ ಪ್ರಕಾರ ರಾಜ್ಯವನ್ನು ಆಳಿದ ಮಹಾನುಭಾವರು ರಾಮದೇವರಾದರೆ, ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅವರು ಪಾಡಿಗೆ ಅವರು ಯಾವಾಗಲೂ ಅರಣ್ಯವಾಸಿಗಳಿದ್ದ ಹಾಗೇನೆ. ಆದರೆ ಈ ತರಹದ ಮಹಾಸಂಸ್ಥೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಎಲ್ಲರೂ ನಮಗೆ ವಿದ್ಯೆ ಬಂದದ್ದು ಯಾರಿಂದ, ಅವರಿಗೆ ವಿದ್ಯೆ ಬಂದದ್ದು ಯಾರಿಂದ, ಅವರಿಗೆ ವಿದ್ಯೆ ಬಂದದ್ದು ಯಾರಿಂದ ಅಂತ ಸ್ವಲ್ಪ ಹುಡುಕಿದರೆ ಎಲ್ಲವೂ ಬಂದು ಸೇರೋದು ಶ್ರೀಮತ್ ಸತ್ಯ ಜ್ಞಾನತೀರ್ಥ ಶ್ರೀಪಾದಂಗಳವರ ಆ ಉಗಮದಿಂದ. ಅಂತಹ ದೊಡ್ಡ ವಿದ್ಯೆಯ ನದಿಗಳನ್ನು ಹರಿಸಿದ ಮಹಾನುಭಾವರು ಶ್ರೀಮತ್ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು. ಅಂಥವರ ಒಂದು ವಿಶೇಷವಾದ ಅನುಗ್ರಹದಿಂದ ನಮಗೆಲ್ಲ ಜ್ಞಾನದ ಅಭಿವೃದ್ಧಿಯಾಗಲಿ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅವರೆಲ್ಲರಲ್ಲಿ ಪ್ರೇರಕರಾಗಿದ್ದಂತಹ ಶ್ರೀಮದ್ ಟೀಕಾಕೃತ್ಪಾದರಲ್ಲಿ ಅಂತರ್ಯಾಮಿಯಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ಅಂತರ್ಯಾಮಿಯಾದ ಶ್ರೀಮದ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ವಿಶೇಷವಾದ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ. ರಾಮನಾಮದ ಸ್ಮರಣೆ ನಿರಂತರವಾಗಿ ಎಲ್ಲರಿಗೂ ಬರಬೇಕು. ನೀವು ರಾಮನಾಮದ ಜಪ ಮಾಡಿ, ನಿಮ್ಮ ಇಷ್ಟ ಮಿತ್ರರಿಗೂ ಹೇಳಿ. ನಿಮ್ಮ ಕೆಲವರು ವೈದ್ಯರಾಗಿದ್ದರೆ ನಿಮ್ಮ ಪೇಷಂಟ್ಗಳಿಗೆ ಹೇಳಿ, ವಕೀಲರಾಗಿದ್ದರೆ ನಿಮ್ಮ ಕ್ಲೈಂಟ್ಗಳಿಗೆ ಹೇಳ್ರಿ, ಇಂಜಿನಿಯರ್ ಆಗಿದ್ದರೆ ನೀವು ಯಾವ ಮನೆ ಕಟ್ಟಲಿಕ್ಕೆ ಹೋಗಿರ್ತೀರಿ ಅವರಿಗೆ ನೀವು ರಾಮನಾಮ ಸ್ಮರಣೆ ಮಾಡಿದರೆ ಸ್ಲ್ಯಾಬ್ ಹಾಕ್ತೀವಿ, ಇಲ್ಲದಿದ್ದರೆ ಹಾಕೋದಿಲ್ಲ ಅಂತ ಹೇಳ್ಬೇಕು. ಒತ್ತಾಯ ಮಾಡಿ ಆದರೂ ಮಾಡಿಸ್ರಿ. ಯಾಕೆಂದರೆ ಕೆಟ್ಟೇನು ಮಾಡಿಸ್ತಾ ಇಲ್ವಲ್ಲ, ಅವರ ಒಳ್ಳೆಯದಕ್ಕೆ ಮಾಡಿಸ್ತಾ ಇರೋದು. ರಾಮನಾಮ ಸ್ಮರಣೆ ಮಾಡದೇ ಕಟ್ಟಿದ ಮನೆ ಒಂದು 50 ವರ್ಷ ಇರೋದಾದರೆ ರಾಮನಾಮ ಸ್ಮರಣ ಮಾಡ್ತಾ ಮಾಡಿದರೆ 100 ವರ್ಷವೂ ಬಾಳುತ್ತದೆ, 100 ವರ್ಷವೂ ಇರಬಹುದು. ಹಾಗಾಗಿ ಅವರಿಗೆ ನೀವು ನುಕ್ಸಾನ ಮಾಡೋದಿಲ್ಲ. ಬಂಧು ಬಳಗ ಮಿತ್ರರು, ಮನೆಯ ಫಂಕ್ಷನ್ಗಳು,
ಷಷ್ಠಬ್ಬಿ ಇರ್ಬೋದು, ಮದುವೆ ಇರ್ಬೋದು, ಉಪನಯನ ಇರ್ಬೋದು, ಏನೇ ಸಂದರ್ಭಗಳಿರಲಿ ಇದು ಎಲ್ಲದಕ್ಕೂ ಮಂಗಲ, ಪರಮ ಮಂಗಲ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲ. ರಾಮ 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 ಜೈ ಶ್ರೀರಾಮ್. ನೆಮ್ಮದಿಯಿಂದ ಜೀವನ ಮಾಡಲಿ, ಎಲ್ಲರಿಗೂ ಕ್ಷೇಮ ಆಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ ಶ್ರೀಕೃಷ್ಣ. ಪೂಜೆಯನ್ನು ಎಲ್ಲ ವಿದ್ವಾಂಸರು ಹಾಗೂ ಯುವಕರು ಸೇರಿ ಬಹಳ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಇದೀಗ ತಿಳಿದಂತೆ ರಘುವರಿ ತೀರ್ಥರ ಆದೇಶದಂತೆ ವೇದಾಂತ ಸಾಮ್ರಾಜ್ಯದ ವೈಭವವನ್ನು ಗಳಿಸಿದ ಮಹಾನುಭಾವರು, ಅವರ ಸ್ಮರಣೆ ಮಾಡುವ ಮಾತ್ರದಿಂದ ರೋಗ ರುಜಿನಗಳ ಪರಿಹಾರ, ಇಷ್ಟಾರ್ಥಗಳ ಪ್ರಾಪ್ತಿ, ಮನಸ್ಸಿನಲ್ಲಿ ಅಂದುಕೊಂಡ ಎಲ್ಲ ಅಪೇಕ್ಷೆಗಳ ಪರಿಪೂರ್ಣತೆಗೆ ಪರಮಾನುಗ್ರಹವನ್ನು ಮಾಡಿ ಮುಖ್ಯವಾಗಿ ಜ್ಞಾನ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಪ್ರೇರಣೆಯನ್ನು ಮಾಡುವ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನುಭಾವರ ಪಾದಕ್ಕೆ ಮನೆಗೆ ಬರ್ತದೆ ಅಂದರೆ ಗುರುಗಳೇ ಬಂದು ಅನುಗ್ರಹ ಮಾಡಿದಂತೆ. ಅಂತಹ ಗುರುಗಳ ಪೂರ್ಣವಾದ ಅನುಗ್ರಹ ಎಲ್ಲ ಭಗವದ್ಭಕ್ತರ ಮೇಲೆ ವಿಶೇಷವಾಗಿ ಆಗಲಿ. ಆ ಪಾದಕ ಪೂಜೆಯ ಸೇವೆಗಾಗಿ ಮನೆ ಮನೆಗೆ ಓಡಾಡುವ ವಿದ್ವಾಂಸರು ಹಾಗೂ ಯುವಕರಿಗೂ ಸರಿ, ಪೂಜೆಯಲ್ಲಿ ಭಾಗವಹಿಸಿದ ಸೇವೆ ಮಾಡಿದ ನಿಮ್ಮೆಲ್ಲರಿಗೂ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಚೈತ್ರ ಮಾಸದ ಪರಮ ಪವಿತ್ರವಾದ ಸಂದರ್ಭದಲ್ಲಿ ರಾಮನವಮಿಯ ಈ ಒಂದು ವಿಶೇಷ ಉತ್ಸವ ನಮ್ಮ ಶ್ರೀಮಠದಲ್ಲಿ, ಕಲಬುರಗಿಯ ಉತ್ತರಾದಿ ಮಠದಲ್ಲಿ ನಡೀತಾ ಇದೆ. ನಮ್ಮೆಲ್ಲರ ಸ್ವರೂಪೋದ್ಧಾರಕರಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಹಾಗೂ ಆಜ್ಞೆಯಂತೆ ಶ್ರೀರಾಮ ರಘುತ್ತಮ ಧ್ಯಾನ ಮಹಿಮೋತ್ಸವ ಅಂತನ್ನುವ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಈ ವರ್ಷದಿಂದ ಪ್ರತಿ ವರ್ಷವೂ ಬೇರೆ ಬೇರೆ ಊರುಗಳಲ್ಲಿ ಮಹಾಸ್ವಾಮಿಗಳವರ ಆಜ್ಞೆಯಂತ ನಡೀತಾ ಇದೆ. ಈ ಒಂದು ವರ್ಷ ಪ್ರಾರಂಭದ ಒಂದು ವರ್ಷ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದ್ದದ್ದು ಇದೊಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ ಹೇಳಬಹುದು. ಯಾಕೆ ಅಂತಂದರೆ, ಯಾವ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮತ್ತು ರಾಮದೇವರ ಉತ್ಸವವನ್ನು ನಾವೇನು ಮಾಡ್ತಾ ಇದ್ದೇವೆ, ಅಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಬೃಂದಾವನ ಇದ್ದದ್ದು ತಿರುಕೊಯ್ಲೂರಿನ ತಮಿಳುನಾಡಿನಲ್ಲಿ. ಆದರೆ ಅವರ ಜನನವಾದದ್ದು ಮಳಖೇಡದ ಟೀಕಾಕೃತ್ಪಾದರ ಮೂಲ ಸನ್ನಿಧಾನದಲ್ಲಿ, ಮತ್ತು ಅವರಿಗೆ ಆಶ್ರಮ ಆದದ್ದು, ರಘುವರ್ಯ ತೀರ್ಥರು ಅವರಿಗೆ ಆಶ್ರಮವನ್ನು ಕೊಟ್ಟದ್ದು ಇದೇ ನಮ್ಮ ಮಣ್ಣೂರಿನ, ಕಲಬುರಗಿಯ ನಮ್ಮ ಜಿಲ್ಲೆಯಲ್ಲಿ ಬರುವಂತಹ ಮಣ್ಣೂರಿನಲ್ಲಿ ಅವರಿಗೆ ಆಶ್ರಮವಾಗಿರುವಂತಹ ಸ್ಥಳ. ಹಾಗಾಗಿ ಇಲ್ಲಿ ಕಾರ್ಯಕ್ರಮ ಪ್ರಾರಂಭವಾದದ್ದು ಅವರ ಜನ್ಮಸ್ಥಳ ಮತ್ತು ಅವರ ಆಶ್ರಮ ಸ್ವೀಕಾರ ಮಾಡಿದ ಈ ಒಂದು ಪರಮ ಪವಿತ್ರವಾದ ಸಂದರ್ಭದಲ್ಲಿ, ಹಾಗೂ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮೃತ್ತಿಕಾ ಬೃಂದಾವನವೂ ಕೂಡ ನಮ್ಮ ಶ್ರೀಮಠದಲ್ಲಿ ಇದೆ. ಇಂತಹ ಒಂದು ಈ ಪರಿಸರದಲ್ಲಿ ಈ ವರ್ಷದ ಮೊದಲ ಕಾರ್ಯಕ್ರಮವನ್ನು ಮಹಾಸ್ವಾಮಿಗಳವರ ಆಜ್ಞೆಯಂತೆ ಇಲ್ಲಿ ಪ್ರಾರಂಭ ಮಾಡಿದ್ದು ಇದು ಔಚಿತ್ಯಪೂರ್ಣ ಅಂತ ರೀತಿಯಾಗಿ ಹೇಳಬಹುದು. ಹೀಗೆ ಮೊನ್ನೆ 20ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೂ ಕೂಡ 8 ದಿವಸ ಅನೇಕ ವಿಧವಾಗಿರುವಂತಹ ಸಾಮಾಜಿಕ ಮತ್ತು ಧಾರ್ಮಿಕ, ಲೌಕಿಕವಾಗಿರುವಂತಹ ಕಾರ್ಯಗಳನ್ನು ಒಳಗೊಂಡು ಅನೇಕ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಮೊನ್ನೆ ಒಂದು ದೊಡ್ಡ ಈ ಕಾರ್ಯಕ್ರಮದ ನಿಮಿತ್ತಕವಾಗಿ ದೊಡ್ಡ ಒಂದು ಮೇಘಾ ಮೆಡಿಕಲ್ ಕ್ಯಾಂಪು ಕೂಡ ಮೆಡಿಕಲ್ ಕ್ಯಾಂಪು ಕೂಡ ನಡೆಯಿತು. ಆ ಕ್ಯಾಂಪಿನಲ್ಲಿ ಅನೇಕ ಜನರೆಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡೆದಿದ್ದಾರೆ.
ಹೀಗೆ ಪ್ರತಿ ದಿವಸವೂ ಕೂಡ ಸಾಯಂಕಾಲ ಕಥಾ ಗಾಯನ ಕುಂಚ ಅಂತನ್ನುವ ಅನೇಕ ಕಾರ್ಯಕ್ರಮಗಳು ಅವು ನಡೀತಾ ಅತ್ಯಂತ ಯಶಸ್ವಿಯಾಗಿ ಅನೇಕ ಜನರ ಭಕ್ತರ ಸಹಕಾರದ ಮೇರೆಗೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಇವತ್ತಿನ ಪರಮ ಪವಿತ್ರವಾದ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಅನುಗ್ರಹವನ್ನು ಮಾಡುವುದಕ್ಕಾಗಿ ಸ್ವಯಂ ಮಹಾಸ್ವಾಮಿಗಳವರೇ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರೇ ತಾವು ಆಗಮಿಸಿ ನಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಿ ತಮ್ಮ ಅನುಗ್ರಹ ಸಂದೇಶದಿಂದ ನಮ್ಮೆಲ್ಲರನ್ನೂ ಕೂಡ ಪರಮ ಪಾವನರನ್ನಾಗಿ ಮಾಡಿದ್ದಾರೆ. ನಮ್ಮೆಲ್ಲರ ಮೂಲಕವಾಗಿ ರಾಮನಾಮ ಜಪವನ್ನು ಮಾಡಿಸಿ ರಾಮನಾಮ ಜಪವನ್ನು ಮಾಡಬೇಕು ಅಂತನ್ನುವ ಆದೇಶವನ್ನು ಕೂಡ ನಮಗೆಲ್ಲರಿಗೂ ಕೂಡ ಮಾಡಿ ಮಹಾಸ್ವಾಮಿಗಳವರು ಪರಮಾನುಗ್ರಹವನ್ನು ಮಾಡಿದ್ದಾರೆ. ಹೀಗೆ 4 ದಿವಸಗಳ ಕಾರ್ಯಕ್ರಮ ಇವತ್ತಿಗೆ ಮುಗಿದು ಇನ್ನೂ ನಾಳೆ ನಾಡಿದ್ದು ನಾಡಿದ್ದು 3 ದಿವಸವೂ ಕೂಡ ನಾಳಿನ ದಿವಸ ಸಾಯಂಕಾಲ ಸೀತಾರಾಮ ಕಲ್ಯಾಣ ಮಹೋತ್ಸವವೂ ಕೂಡ ನಡೀತಾ ಇದೆ. ಮತ್ತು ನಾಡಿದ್ದು ಸತ್ಯಧ್ಯಾನ ತೀರ್ಥರ ಆರಾಧನೆ, ಇನ್ನು ರಾಮನವಮಿ 27ನೇ ತಾರೀಕು ರಾಮನವಮಿಯ ಸಂದರ್ಭದಲ್ಲಿ ಬೆಳಗ್ಗೆ ರಾಮತಾರಕ ಮಂತ್ರ ಹೋಮ, ರಾಮ ಜನ್ಮದ ಸಮಯದಲ್ಲಿ ರಾಮದೇವರ ತೊಟ್ಟಿಲ ಪೂಜೆ, ಹೀಗೆ ಅನೇಕ ಇನ್ನೂ ಕಾರ್ಯಕ್ರಮಗಳು ಕೂಡ ಇನ್ನೂ 3 ದಿವಸ ನಡೀತಾ ಇದೆ. ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಮಹಾಸ್ವಾಮಿಗಳವರ ಅನುಗ್ರಹದಿಂದಲೇ ಇಲ್ಲಿ ನಡೀತಾ ಇದೆ ಅಂತಂದರೆ ಅದಕ್ಕೆ ಏನು ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತ ರೀತಿಯಾಗಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಕೂಡ ತಾವು ಆಗಮಿಸಿ ವಿಶೇಷ ಸಹಾಯ ಸಹಕಾರವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಆ ಎಲ್ಲ ಭಕ್ತರಿಗೂ ಕೂಡ ರಾಮದೇವರು, ರಘುತ್ತಮ ತೀರ್ಥರು, ಸತ್ಯಧ್ಯಾನ ತೀರ್ಥರು, ವಿಶೇಷವಾಗಿ ನಮ್ಮೆಲ್ಲರ ಗುರುಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಲಿ ಈ ಸಂದರ್ಭದಲ್ಲಿ ಅಂತ ರೀತಿಯಾಗಿ ಹೇಳ್ತಾ ಮಹಾಸ್ವಾಮಿಗಳವರ ಆಜ್ಞೆಯಂತೆ ನಾವೆಲ್ಲರೂ ಕೂಡ ಪ್ರತಿನಿತ್ಯ ರಾಮನಾಮ ಜಪವನ್ನು ಮಾಡಿ ಗುರುಗಳ ಈ ರಾಮನಾಮ ಜಪದ ಕೈಂಕರ್ಯದಲ್ಲಿ ನಾವೆಲ್ಲರೂ ಕೂಡ ಸೇರಿ ಭಾಗಿಗಳಾಗಿ ಅದನ್ನು ರಾಮ ಜಪವನ್ನು ಮಾಡಿ ಸಮರ್ಪಣೆಯನ್ನು ಮಾಡಿ ಪುನೀತರಾಗೋಣ ಅಂತ ರೀತಿಯಾಗಿ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು. ವಿನೋದಾಚಾರ ಗಲಗಲಿ, ವ್ಯವಸ್ಥಾಪಕರು, ಉತ್ತರಾದಿಮಠ, ಬ್ರಹ್ಮಪುರ, ಕಲಬುರಗಿ. ಒಟ್ಟಿನಲ್ಲಿ ಶ್ರೀರಾಮನವಮಿಯ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀಗಳವರ ಆಶೀರ್ವಾದಕ್ಕೆ ಪಾತ್ರರಾದರು.